ಗಿಲ್ಲಿ ಕಾವ್ಯ ಏನಾಯ್ತು ಇವರ ಮದುವೆ ವಿಷಯ ಎಲ್ಲಿಗೆ ಬಂತು? ಸೊ ಇವರಿಬ್ರು ಪ್ರೀತಿ ಮಾಡ್ತಿರೋದು ನಿಜನಾ ಅಥವಾ ಇವರಿಬ್ಬರ ನಡುವೆ ಇರೋದು ಸ್ನೇಹ ಮಾತ್ರನಾ? ಗಿಲ್ಲಿ ಅವರು ಏನಾದರೂ ಕಾವ್ಯ ಅವರ ಮನೆಗೆ ಹೋದ್ರಾ ಅಥವಾ ಕಾವ್ಯ ಅವ್ರಿಗೆ ಗಿಲ್ಲಿ ಅವ್ರ ಮನೆಗೆ ಬಂದ್ರಾ? ಸೊ ಏನಾಯ್ತು ಇವರಿಬ್ಬರು ಮದುವೆ ಮಾತುಕತೆ ಏನಾದರೂ ಅವ್ರ ಮನೆಯವ್ರು ಮಾಡಿದ್ರಾ? ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡು ಹೋಗೋಣ ಬನ್ನಿ. ಅದಕ್ಕೆ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಥವಾ ಗಿಲ್ಲಿ ಕಾವ್ಯ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ. ಹಾಗಿದ್ರೆ ತಡಯಾಕೆ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಗಿಲ್ಲಿ ಒಂದು ಹಳ್ಳಿಯ ಪ್ರತಿಭೆ. ಹೌದು ಸ್ನೇಹಿತರೆ, ಒಂದು ಮಳವಳ್ಳಿ ಪ್ರತಿಭೆ ಆದಂಥ ಗಿಲ್ಲಿ ಒಬ್ಬ ಒಳ್ಳೆಯ ಕಂಟೆಸ್ಟೆಂಟ್ ಆಗಿದ್ರು ಬಿಗ್ ಬಾಸ್ ಸೀಸನ್ 12 ನಲ್ಲಿ. ಹೌದು ಸ್ನೇಹಿತರೆ, ಈ ಹಿಂದೆ ನೋಡಬಹುದು ಬಿಗ್ ಬಾಸ್ ಸೀಸನ್ 11 ನಲ್ಲಿ, ಈ ಬಿಗ್ ಬಾಸ್ ಸೀಸನ್ 11 ರವರೆಗೂ ಕೂಡ ಯಾವುದೇ ಒಂದು ಪ್ರತಿಭೆ ಇಷ್ಟೊಂದರ ಮಟ್ಟಿಗೆ ಹವಾನ್ನ ಕಂಟೆಂಟ್ ಅನ್ನ ಸೃಷ್ಟಿ ಮಾಡಿರಲಿಲ್ಲ. ಹೌದು ಸ್ನೇಹಿತರೆ, ಒಂದು ಎಕ್ಸೈಟ್ಮೆಂಟ್ ಅನ್ನ ಸೃಷ್ಟಿ ಮಾಡಿರಲಿಲ್ಲ. ಆ ರೀತಿಯಾದ ಒಂದು ಹಳ್ಳಿ ಪ್ರತಿಭೆ ಆದಂತ ಗಿಲ್ಲಿ ಒಬ್ಬ ಒಳ್ಳೆಯ ನಟನಾಗಿದ್ದಾನೆ. ಹೌದು ಸ್ನೇಹಿತರೆ, ಒಟ್ಟಾರೆ ನೋಡ್ಬೇಕಂದ್ರೆ ಬಿಗ್ ಬಾಸ್ ಸೀಸನ್ 11 ತನಕವೂ ಕೂಡ ಯಾರು ಇಷ್ಟೊಂದು ಓಟುಗಳ ಅಂತರದಿಂದ ಇಷ್ಟೊಂದು ಓಟ್ಗಳನ್ನ ಪಡೆದು ಇಷ್ಟರ ಮಟ್ಟಿಗೆ ಒಂದು ಗೆದ್ದಿರಲಿಲ್ಲ. ಸೊ ಅಂತಹ ಪ್ರತಿಭೆ ಇಲ್ಲಿ ಗಿಲ್ಲಿದಾಗಿದೆ. ಹೌದು ಸ್ನೇಹಿತರೆ, ಯಾಕಂದ್ರೆ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಗಿಲ್ಲಿಗೆ ಇದ್ದ ಫಾಲೋವರ್ಸ್, ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫಾಲೋವರ್ಸ್ ಎಷ್ಟಪ್ಪ ಅಂತಂದ್ರೆ 150K, ಅಂದ್ರೆ 1,50,000 ಫಾಲೋವರ್ಸ್ ಮಾತ್ರ ಗಿಲ್ಲಿ ಅಕೌಂಟ್ ನಲ್ಲಿದ್ರು. ಸೊ ಹೊಳ್ಳಿ ಬರೋದ್ರೊಳಗೆ ಅಂದ್ರೆ ಬಿಗ್ ಬಾಸ್ ಮುಗಿಸಿ ವಾಪಸ್ ಬರೋದ್ರೊಳಗೆ 2.2 ಮಿಲಿಯನ್ ಅಂದ್ರೆ 22 ಲಕ್ಷ ಫಾಲೋವರ್ಸ್ ಅನ್ನ ಗಿಲ್ಲಿ ಅವರು ಹೊಂದಿದ್ದಾರೆ. ಹೌದು ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಗಿಲ್ಲಿ ಒಂದು ಅಪ್ಪಟ ಪ್ರತಿಭೆ ಅಂತಕ್ಕಂಥ ಮಾತನ್ನ ಹೇಳ್ಬೋದು. ತಮ್ಮ ಕಾಮಿಡಿ ಮೂಲಕ ಇಡೀ ಒಂದು ಜನರನ್ನೆಲ್ಲ ಸೆಳೆದುಕೊಂಡು ಬಿಟ್ಟಿದ್ರು. ತಮ್ಮ ಮಾತುಕತೆ ವಾಕ್ಚಾತುರ್ಯದ ಮೂಲಕ ಎಲ್ಲರನ್ನ ಸೆಳೆದುಕೊಂಡು ಬಿಟ್ಟಿದ್ದಾರೆ. ಇನ್ನು ಕಾವ್ಯ ಬಗ್ಗೆ ಮಾತನಾಡೋದಾದ್ರೆ ಅವರು ಕೂಡ ಒಂದು ಒಳ್ಳೆಯ ಪ್ರತಿಭೆ ಅಂತಕ್ಕಂಥ ಮಾತನ್ನ ಹೇಳ್ಬೋದು. ಹಲವಾರು ಸೀರಿಯಲ್ಗಳಲ್ಲಿ ನಟಿಸಿ ಒಂದು ಪ್ರಖ್ಯಾತಿಯನ್ನ ಪಡೆದಿದ್ದಾರೆ. ಕನ್ನಡ ಅಷ್ಟೇ ಅಲ್ಲದೆ ತೆಲುಗು ಸೀರಿಯಲ್ಗಳಲ್ಲೂ ಕೂಡ ಇವರು ನಟಿಸಿದ್ದಾರೆ ಅಂತಕ್ಕಂಥ ನಾವು ಇಲ್ಲಿ ನೋಡಬಹುದು. ಹೌದು ಸ್ನೇಹಿತರೆ, ಇನ್ನು ಇವರಿಬ್ಬರ ಬಗ್ಗೆ ನೋಡೋದಾದ್ರೆ ಒಂದು ಒಳ್ಳೆಯ ಪ್ರತಿಭೆಗಳು ಎರಡು ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಹೇಳ್ಬೋದು. ಇನ್ನು ಇವರಿಬ್ಬರ ಜೋಡಿ ಬಗ್ಗೆ ನೋಡೋದಾದ್ರೆ ತುಂಬಾನೇ ಒಂದು ವಿಶೇಷವಾದ ಜೋಡಿ ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಂದ್ರೆ ಈ ಕಳೆದ 11 ಸೀಸನ್ಗಳಲ್ಲೂ ನಾವು ನೋಡಬಹುದು ಯಾವುದೇ ಜೋಡಿ ಕೂಡ ವಿಶೇಷವಾದ್ರೂ ಕೂಡ ಅದರ ಮಟ್ಟಿಗೆ ಮಾತ್ರ ಇರ್ತಿತ್ತು. ಕೆಲವೊಂದಿಷ್ಟು ತಿಂಗಳುಗಳು ಅಂದ್ರೆ 1 ತಿಂಗಳು ಅಥವಾ 2 ತಿಂಗಳು ಮಾತ್ರ ಜೊತೆಗಿದ್ದು, ಸೊ ಆಮೇಲೆ ಪಾಪ್ಯುಲರ್ ಆದ ನಂತರ ಬಿಟ್ಬಿಡ್ತಾ ಇದ್ರು. ಸೊ ಪಾಪ್ಯುಲರ್ ಆದ ನಂತರ ಸೊ ಈ ಒಂದು ಜೋಡಿ ಏನಾಗಿದೆ, ಒಂದು ವಿಶೇಷವಾದಂತಹ ಜೋಡಿ ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಂತಂದ್ರೆ ಯಾವುದೇ ಜೋಡಿ ಆಗಲಿ ಸ್ವಲ್ಪರ ಮಟ್ಟಿಗೆ ಇರ್ತಾ ಇದ್ರು. ಸೊ ಈ ಜೋಡಿ ಬಿಗ್ ಬಾಸ್ ಮುಗಿದು ಇಷ್ಟು ತಿಂಗಳಾದ್ರೂ ಕೂಡ ಒಟ್ಟಿಗೆ ಇದೆ. ಮತ್ತೆ ಒಂಥರ ನೋಡೋಕೆ ಎಲ್ಲರೂ ಫ್ಯಾನ್ಸ್ ಖುಷಿಯನ್ನ ಪಡ್ತಾ ಇದ್ದಾರೆ. ಸೊ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಗಿಲ್ಲಿ ಕಾವ್ಯ ಹೋಗ್ಲಿ, ಗಿಲ್ಲಿ ಹೋದ್ರೆ ಕಾವ್ಯ ಎಲ್ಲಿ ಅಂತ ಗಿಲ್ಲಿ ಅವರನ್ನ ಕೇಳ್ತಾರೆ, ಕಾವ್ಯ ಹೋದ್ರೆ ಗಿಲ್ಲಿ ಎಲ್ಲಿ ಅಂತ ಗಿಲ್ಲಿ ಅವರನ್ನ ಕಾವ್ಯ ಅವರನ್ನ ಕೇಳ್ತಾರೆ. ಸೊ ಈ ರೀತಿಯಾದ ಒಂದು ಪ್ರತಿಭೆ ಇವ್ರದ್ದು ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಹೇಳ್ಬೋದು. ಇನ್ನು ಮದುವೆ ವಿಚಾರ ಅಂತ ಬಂದ್ರೆ ಗಿಲ್ಲಿ ಹಾಗೆ ಕಾವ್ಯ ಅವರ ಮನೆಯಲ್ಲಿ ಯಾವ ರೀತಿಯಾಗಿದೆ, ಏನಾಗಿದೆ ಅಂತದನ್ನ ನಾವು ಸ್ವಲ್ಪ ನೋಡ್ಕೊಂಡು ಬರೋಣ ಬನ್ನಿ. ಹೌದು ಸ್ನೇಹಿತರೆ, ಇನ್ನು ಗಿಲ್ಲಿ ಅವರ ಬಗ್ಗೆ ಮದುವೆ ವಿಚಾರವನ್ನ ಗಿಲ್ಲಿ ಅವರಿಗೆ ಕೇಳಿದ್ರೆ ಗಿಲ್ಲಿ ಅವರು ಏನು ಹೇಳ್ತಾರಪ್ಪ ಅಂತಂದ್ರೆ, ಖಂಡಿತವಾಗಿಯೂ ನಾನು ಈಗ ಮದುವೆ ವಿಚಾರದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಇಲ್ಲ. ಸೊ ನನ್ನ ಒಂದು ಫ್ಯೂಚರ್ ಪ್ಲಾನಿಂಗ್ ಅನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ, ನನ್ನ ಕರಿಯರ್ ಅನ್ನ ನಾನು ಬಿಲ್ಡ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಇನ್ನು ಕರಿಯರ್ ಏನು, ಯಾವ ತರ ಬಿಲ್ಡ್ ಮಾಡ್ಕೊತಾರೆ ಅನ್ನೋದನ್ನ ನೋಡೋದಾದ್ರೆ ಖಂಡಿತವಾಗಿಯೂ ಗಿಲ್ಲಿ ಅವರು ಒಂದು ಒಳ್ಳೆಯ ಪ್ರತಿಭೆ ಅಂತಕ್ಕಂಥದ್ದು ನಮಗೆ ಮತ್ತೆ ನಿಮಗೆ ಗೊತ್ತಿದೆ. ಸೊ ಒಬ್ಬ ನಟನಾಗುವ ಆಸೆ ಅವರಿಗೆ ಇದೆ ಅನ್ನೋದಕ್ಕಿಂತ ಒಬ್ಬ ನಿರ್ದೇಶಕನಾಗುವ ಆಸೆ ಇದೆ ಅಂತಕ್ಕಂಥದ್ದನ್ನ ಇಲ್ಲಿ ಗಿಲ್ಲಿ ಅವರು ಹೊರಗಾಕಿದ್ರು. ಹೌದು ಸ್ನೇಹಿತರೆ, ಯಾಕಂದ್ರೆ ಒಬ್ಬ ಒಳ್ಳೆಯ ನಿರ್ದೇಶಕನಾಗಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಹೊರಗಾಕಿದ್ರು. ಇನ್ನು ಕಾವ್ಯ ಅವರ ಬಗ್ಗೆ ನೋಡೋದಾದ್ರೆ ಇವರ ಫ್ಯೂಚರ್ ಕರಿಯರ್ ಏನಿದೆಯಪ್ಪ ಅಂತಂದ್ರೆ ಒಂದು ಹೀರೋಯಿನ್ ಆಗಬೇಕು ಅಂತಕ್ಕಂಥದ್ದು ಒಂದು ಆಸೆ ಇದೆ. ಹೌದು ಸ್ನೇಹಿತರೆ, ಅಂತಂದ್ರೆ ದೊಡ್ಡ ದೊಡ್ಡ ಆಕ್ಟರ್ಗಳ ಜೊತೆಗೆ ಅವರು ಒಂದು ನಟಿಸಬೇಕು, ಅಂದ್ರೆ ಯಶ್ ಆಗಿರ್ಬೋದು, ಸೊ ದರ್ಶನ್ ಸುದೀಪ್ ಅವರಾಗಿರ್ಬೋದು, ಈ ತರರ ಜೊತೆ ಒಂದು ನಟಿಸಬೇಕು ಅಂತಕ್ಕಂಥದ್ದು ಅವರ ಆಸೆ ಆಗಿದೆ ಅಂತಕ್ಕಂಥದನ್ನ ಇಲ್ಲಿ ಕೇಳ್ಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಇನ್ನು ಕಾವ್ಯ ಶೈವ ಅವರ ವಿಷಯಕ್ಕೆ ಬಂದ್ರೆ, ಮದುವೆ ವಿಚಾರಕ್ಕೆ ಬಂದ್ರೆ ಖಂಡಿತವಾಗಿಯೂ ನಾನು ಸ್ವಲ್ಪ ನನ್ನ ಕರಿಯರ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ನಾನು ಕೂಡ ಮದುವೆ ಆಗೋದಂತ ವಿಚಾರವನ್ನ ಮಾಡ್ತೀನಿ. ಸೊ ನಮ್ಮ ಮನೆಯಲ್ಲಿ ನಾನು ಅನ್ನೋದಕ್ಕಿಂತ ನಮ್ಮ ಮನೆಯಲ್ಲಿ ಯಾರನ್ನ ತೋರಿಸ್ತಾರೋ ಅವ್ರನ್ನ ನಾನು ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಕಾವ್ಯ ಶೈವ ಅವರು ಎಲ್ಲರ ಮುಂದೆ ಅಂದ್ರೆ ಮಾಧ್ಯಮದ ಮುಂದೆ ಹೇಳಿದ್ರು. ಹೌದು ಸ್ನೇಹಿತರೆ, ಇನ್ನು ಮನೆಯವರ ವಿಷಯಕ್ಕೆ ಬರೋದಾದ್ರೆ ಖಂಡಿತವಾಗಿಯೂ ಇಬ್ಬರು ಮನೆಯಲ್ಲೂ ಒಂದೊಳ್ಳೆಯ ಕಾಂಬಿನೇಷನ್ ಇದೆ, ಒಂದೊಳ್ಳೆಯ ವಿಚಾರ ಇದೆ, ಒಂದೊಳ್ಳೆಯ ವ್ಯಕ್ತಿತ್ವ ಇದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಗಿಲ್ಲಿ ಮನೆಯವರನ್ನು ಕೇಳಿದಾಗ ಖಂಡಿತವಾಗಿಯೂ ಕಾವ್ಯ ಶೈವ ಅವರ ಮದುವೆ ಆಗೋಕ್ಕೆ ಗಿಲ್ಲಿ ಮನೆಯವರು 100% ಒಪ್ತಾರೆ, ಕೊಳ್ಳೇಬೇಕು. ಯಾಕಂತಂದ್ರೆ ಅಂತ ಒಂದು ಪ್ರತಿಭೆ ಅಂತ ಕಾವ್ಯ ಶೈವ ಅವರು ಹೇಳ್ಬೋದು. ಯಾಕಂತಂದ್ರೆ ಕಾವ್ಯ ಶೈವ ಅವರು ಒಂದು ಒಳ್ಳೆಯ ಪ್ರತಿಭೆ, ಹಾಗೆ ಮೃದು ಸ್ವಭಾವದವರು ಅಂತಕ್ಕಂಥದನ್ನ ನಾವು ಇಲ್ಲಿ ನೋಡ್ಬೋದು. ಇನ್ನು ಕಾವ್ಯ ಶೈವ ಅವರ ಮನೆಗೆ ಬಂದ್ರೆ ಕೂಡ ಖಂಡಿತವಾಗಿಯೂ, ಯಾಕಂದ್ರೆ ಕಾವ್ಯ ಶೈವ ಅವರು ಒಂದು ಸಸ್ಯಾಹಾರದವರು, ಸೊ ಇಲ್ಲಿ ಗಿಲ್ಲಿ ಅವರು ಮಾಂಸಾಹಾರದವರು. ಸೊ ಇಲ್ಲಿ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಅಭಿಮಾನಿಗಳು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ನಾನು ಈ ಹಿಂದೆ ಒಂದಿಷ್ಟು ವಿಡಿಯೋಗಳನ್ನ ಮಾಡಿದಾಗ ಅಲ್ಲಿ ಕಮೆಂಟ್ಗಳು ಬರ್ತಾ ಇದ್ವು. ಹೌದು ಸ್ನೇಹಿತರೆ, ಏನಪ್ಪಾ ಅಂತಂದ್ರೆ ಕಾವ್ಯ ಶೈವ ಅವರು ಶುದ್ಧ
ಸಸ್ಯಾಹಾರದವರು. ಸೊ ಇಲ್ಲಿ ಗಿಲ್ಲಿ ಅವ್ರು ನೋಡೋದಾದ್ರೆ ಮಾಂಸಾಹಾರ, ಸೊ ಸಸ್ಯಾಹಾರ ಮಾಂಸಾಹಾರ ಸೆಟ್ ಆಗಲ್ಲ, ಬಿಟ್ಬಿಡು ಗುರು ಅಂತಕ್ಕಂಥ ಮಾತನ್ನ ಇಲ್ಲಿ ನನಗೆ ಕೆಲವೊಂದಿಷ್ಟು ಕಮೆಂಟ್ಗಳು ಈ ಹಿಂದೆ ಬರ್ತಾ ಇದ್ವು. ಹೌದು ಸ್ನೇಹಿತರೆ, ಒಟ್ಟಾರೆಗೆ ನೋಡ್ಬೇಕಂದ್ರೆ ಇಲ್ಲಿ ಸಸ್ಯಾಹಾರ ಮಾಂಸಾಹಾರ ಅನ್ನೋದು ಯಾವುದು ಕೂಡ ಮ್ಯಾಟರ್ ಆಗೋದಿಲ್ಲ. ಯಾಕಂತಂದ್ರೆ ಸ್ವಲ್ಪ ಲಾಜಿಕಲ್ ಆಗಿ ವಿಚಾರ ಮಾಡಿದ್ರೆ ಸೊ ಸಸ್ಯಾಹಾರ ಮಾಂಸಾಹಾರ ಈಗೇನು ದೊಡ್ಡ ಒಂದು ಮ್ಯಾಟರ್ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನಾವು ಸ್ವಲ್ಪ ತಿಳಿದುಕೊಳ್ಬೇಕಾಗುತ್ತೆ. ಹೌದು ಸ್ನೇಹಿತರೆ, ಇನ್ನು ನೋಡೋದಾದ್ರೆ ಗಿಲ್ಲಿ ಅವರು ಕಾವ್ಯ ಅವರ ಮನೆಗೆ ಹೋಗಿದ್ರ. ಸೊ ಹೌದು ಸ್ನೇಹಿತರೆ, ಕೆಲವೊಂದಿಷ್ಟು ಸಲ ಇನ್ವೈಟ್ ಮಾಡಿದ್ರು ಕಾವ್ಯ ಅವರ ತಾಯಿ ಗಿಲ್ಲಿ ಅವರನ್ನ. ಸೊ ಕೆಲವೊಂದಿಷ್ಟು ಕಾರ್ಯಕ್ರಮಗಳಿರೋದ್ರಿಂದ ಗಿಲ್ಲಿ ಅವರಿಗೆ ಕಾವ್ಯ ಶೈವ ಅವರ ಮನೆಗೆ ಹೋಗೋಕೆ ಆಗಿಲ್ಲ. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಸ್ವಲ್ಪ ಫಂಕ್ಷನ್ಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ ಕಾವ್ಯ ಶೈವ ಅವರ ಮನೆಗೆ ಗಿಲ್ಲಿ ಅವರು ಹೋಗೋಕೆ ಆಗೋದಿಲ್ಲ. ಅದಕ್ಕಾಗಿ ಗಿಲ್ಲಿ ಹಾಗೆ ಕಾವ್ಯ ನಡುವೆ ಏನಾದರೂ ಒಂದು ಬಿರುಕು ಬಿಟ್ಟಿದೆ ಅಂತಕ್ಕಂಥ ಮಾತುಗಳು ಇಲ್ಲಿ ತುಂಬಾನೇ ಕೇಳಿ ಬರ್ತಾ ಇದ್ವು. ಸೊ ಇದೆಲ್ಲವೂ ಶುದ್ಧ ಸುಳ್ಳು, ನನಗೆ ಸ್ವಲ್ಪ ಕಾರ್ಯಕ್ರಮಗಳಿರೋದ್ರಿಂದ ನಾನು ಹೋಗೋಕೆ ಆಗಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಕಾವ್ಯಶೈವ ಅಂದ್ರೆ ಕಾವ್ಯಶೈವ ಅವರು ಏನೇನು ಮಾಡಿದಾಗ ಗಿಲ್ಲಿ ಅವರೇ ಸ್ಪಷ್ಟವಾಗಿ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇವರಿಬ್ರು ಏನಾದರೂ ಫೋನಲ್ಲಿ ಮಾತುಕತೆ ಮದುವೆ ಬಗ್ಗೆ ಮಾತುಕತೆ ಮಾಡಿದ್ರ. ಹೌದು ಸ್ನೇಹಿತರೆ, ಖಂಡಿತವಾಗಿಯೂ ಸ್ವಲ್ಪ ಮಾತುಕತೆ ನಡೆದಿದೆ. ಏನಪ್ಪಾ ಅಂತಂದ್ರೆ ಅದ್ರೆ ಮದುವೆ ಬಗ್ಗೆ ಅಲ್ಲ, ಕೆಲವೊಂದಿಷ್ಟು ಸ್ನೇಹದ ಬಗ್ಗೆ, ತುಂಟಾಟಿಕೆಗಳ ಬಗ್ಗೆ ಮಾತುಕತೆ ಆಗಿದೆ. ಏನಪ್ಪಾ ಅಂತಂದ್ರೆ ಖಂಡಿತವಾಗಿಯೂ ಕಾವ್ಯ ಅವರು ಗಿಲ್ಲಿ ಅವರಿಗೆ ಫೋನ್ ಮಾಡಿ ಮಾತನಾಡಿದ್ದಾರೆ. ಏನಪ್ಪಾ ಅಂತಂದ್ರೆ ಗಿಲ್ಲಿ, ನಾನು ನಿನ್ನನ್ನು ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಕಾವ್ಯ ಶೈವ ಅವರು ಗಿಲ್ಲಿಗೆ ಹೇಳಿದ್ದಾರೆ. ಯಾಕಮ್ಮ ಏನಾಯ್ತು ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಅವರು ಕೇಳಿದಾಗ, ನೀನು ನನಗೆ ಕಾವು ಕಾವು ಅಂತ ರೇಗಿಸ್ತಾ ಇದ್ದೆ, ಸೊ ನಿನ್ನ ತುಂಟಾಟಿಗಳು ಚೇಷ್ಟೆಗಳನ್ನ ನಾನು ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಬಿಗ್ ಬಾಸ್ ನಲ್ಲಿ ನೀನು ನನಗೆ ತುಂಬಾನೇ ತುಂಟಾಟಿಕೆಗಳನ್ನ ಮಾಡ್ತಾ ಇದೆಯಾ ಅಂತಕ್ಕಂಥ ಮಾತನ್ನ ಇಲ್ಲಿ ಕಾವ್ಯ ಶೈವ ಅವರು ಗಿಲ್ಲಿ ಅವರಿಗೆ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಅದಕ್ಕೆ ಗಿಲ್ಲಿ ಅವರು ಏನ್ ಹೇಳಿದಾರೆಪ್ಪ ಅಂತಂದ್ರೆ ತಮಾಷೆಯಾಗಿ, ಸೊ ಹಂಗಾದ್ರೆ ಮದುವೆ ಆಗ್ಬಿಡು, ಬಂದ್ಬಿಡು, ಮದುವೆ ಆಗ್ಬಿಟ್ರೆ ಇಬ್ರು ಜೊತೆಯಲ್ಲಿ ಇರ್ತೀವಿ, ನಾನು ನೀನು ಲೈಫ್ ಟೈಮ್ ಕಾಡ್ಕೊಳ್ತಾನೆ, ಒಂದು ಸಂಕಟ ಪಡ್ತಾನೆ ಇರ್ತೀನಿ, ಒಂದೊಳ್ಳೆ ಚೇಷ್ಟೆ ಮಾಡ್ತಾನೆ ಇರ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಅವರು ಕಾವ್ಯ ಅವರಿಗೆ ಹೇಳಿದ್ರು. ಹೀಗೆ ಸ್ವಲ್ಪ ಮಾತುಕತೆ ಅಂದ್ರೆ ಫ್ರೆಂಡ್ಶಿಪ್ ನಲ್ಲಿ ಮಾತುಕತೆ, ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಕಾವ್ಯ ಶೈವ ಅವರು ಗಿಲ್ಲಿ ಅವರಿಗೆ ಹೇಳಿದ್ರು. ಹೌದು ಸ್ನೇಹಿತರೆ, ಇದರ ಮಧ್ಯೆ ಕೆಲವೊಂದಿಷ್ಟು ವಿವಾದಗಳು ಬರ್ತಾ ಇದ್ವು. ಹೌದು ಸ್ನೇಹಿತರೆ, ಏನಂದ್ರೆ ಧನು ಕಾವ್ಯ ಅವರ ಒಂದು ಅಫೇರ್ ಇದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಬರ್ತಾ ಇದ್ವು. ಹೌದು ಸ್ನೇಹಿತರೆ, ಧನು ಹಾಗೆ ಕಾವ್ಯ ಅವರ ನಡುವೆ ಏನು ಅಫೇರ್ ಇಲ್ಲ, ನಾವು ಕೆಲವು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅಂತಕ್ಕಂಥ ಮಾತನ್ನ, ಈಗಾಗಲೇ ಧನು ಅವ್ರದ್ದು ಮದುವೆ ಆಗಿದೆ, ನಾವು ಜಸ್ಟ್ ಫ್ರೆಂಡ್ಸ್ ಅಷ್ಟೇ, ಪಬ್ ಪಾರ್ಟಿಗೆ ಹೋದ ತಕ್ಷಣ ನಾವಿಬ್ರು ಲವರ್ಸ್ ಆಗಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಕಾವ್ಯ ಶೈವ ಅವರೇ ಸ್ಪಷ್ಟವಾಗಿ ಒಂದು ಮಾಧ್ಯಮದ ಮುಂದೆ ಹೇಳ್ಕೊಂಡು ಬಿಟ್ಟಿದ್ರು. ಹೌದು ಸ್ನೇಹಿತರೆ, ಇನ್ನು ಕೆಲವೊಂದಿಷ್ಟು ನಿನ್ನೆ ಕಾವ್ಯ ಶೈವ ಅವರು ಅಂದ್ರೆ ಮೊನ್ನೆ ಸ್ವಲ್ಪ ಒಂದು ಆನ್ಸರ್ ದಿ ಕ್ವಶನ್ ಅಂದ್ರೆ ನೀವು ಕ್ವಶನ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಅಂತಕ್ಕಂಥದ್ದನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅವರ ಸ್ಟೋರಿ ಮೂಲಕ ಹಂಚ್ಕೊಂಡಿದ್ರು. ಅಲ್ಲಿ ಕೆಲವೊಬ್ರು ಒಂದು ಕಮೆಂಟ್ ಮಾಡಿದ್ರು, ಧನು ಅವರ ಸೆಕೆಂಡ್ ವೈಫಾ ನೀವು ಅಂತಕ್ಕಂಥ ಮಾತನ್ನ. ಆಗ ಅಲ್ಲಿ ಕಾವ್ಯ ಶೈವ ಅವರು ಏನ್ ರಿಪ್ಲೈ ಮಾಡಿದ್ರಪ್ಪ ಅಂತಂದ್ರೆ ಒಂದು ಖಡಕ್ ಉತ್ತರವನ್ನ ಕಾವ್ಯ ಶೈವ ಅವರು ಕೊಟ್ಟಿದ್ರು. ಹೌದು ಸ್ನೇಹಿತರೆ, ಅದೇನಪ್ಪಾ ಅಂತಂದ್ರೆ ನಿಮ್ ತಂಗಿ ಅವ್ರದ್ದು ಎರಡನೇ ಮದುವೆ ಅಂತೆ ಧನು ಅವರಿಗೆ ಕೊಡ್ತೀರಾ ಅಂತಕ್ಕಂಥ ಮಾತನ್ನ ಇಲ್ಲಿ ಕಾವ್ಯ ಶೈವ ಅವರು ಒಂದು ಅವರಿಗೆ ವಾಪಸ್ಸಾಗಿ ಆನ್ಸರ್ ಅನ್ನ ಮಾಡಿದ್ರು. ಹೌದು ಸ್ನೇಹಿತರೆ, ಇದನ್ನು ಒಂದ್ ವೇಳೆ ಮೆಚ್ಚಲೇಬೇಕಂತ ಮಾತನ್ನ ಹೇಳ್ಬೋದು. ಯಾಕಂದ್ರೆ ಒಂದು ಹೆಣ್ಣು ಸೊ ಆ ತಕ್ಷಣ ಒಬ್ಬರ ಜೊತೆ ಅಡ್ಡಾಡಿದ ತಕ್ಷಣ ಅವ್ರು ಇಬ್ರು ಲವರ್ಸ್ ಆಗಲ್ಲ, ಅದರಲ್ಲೂ ಧನು ಅವ್ರದ್ದು ಮದುವೆ ಆಗಿದೆ. ಸೊ ಹೀಗೆ ನಿಮ್ಗೆ ಯಾಕೆ ಈ ತರ ಕಮೆಂಟ್ ಮಾಡ್ತೀರಾ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಕಾವ್ಯ ಶೈವ ಅವರು ಒಂದು ಅಭಿಮಾನಿಗಳಿಗೆ ಕೇಳಿದ್ರು. ಇದರಿಂದ ನಿಮ್ಗೆ ಏನ್ ಖುಷಿ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ಕಾವ್ಯ ಶೈವ ಅವರು ಅಭಿಮಾನಿಗಳಿಗೆ ಕೇಳಿದ್ರು. ಹೌದು ಸ್ನೇಹಿತರೆ, ಸೊ ಒಟ್ಟಾರಿಗೆ ಹೇಳ್ಬೇಕಂದ್ರೆ ಗಿಲ್ಲಿ ಕಾವ್ಯ ಅವ್ರದ್ದು ಒಂದು ಒಳ್ಳೆ ಜೋಡಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಂತಂದ್ರೆ ಇಬ್ರು ಕೂಡ ಒಂದು ಕರಿಯರ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಇಬ್ರು ಕೂಡ ಒಂದು ಕರಿಯರ್ ಮೇಲೆ ನಾವು ಬೆಳಿಬೇಕು ಅಂತಕ್ಕಂಥದ್ದು ಇದೆ. ಸೊ ಯಶ್ ರಾಧಿಕಾ ಅವರು ಕೂಡ ಇದೇ ರೀತಿ ಒಂದು ಕರಿಯರ್ ಮೇಲೆ ಫೋಕಸ್ ಮಾಡಿದ್ರು. ತಾವು ಪ್ರೀತಿಸಿದ್ರು ಕೂಡ 8 ವರ್ಷ ಯಾರಿಗೂ ಹೇಳ್ಕೊಳ್ಳಿಲ್ಲ, ಎಲ್ಲೂ ಕೂಡ ಪಬ್ಲಿಕ್ ಮಾಡಲಿಲ್ಲ. ಸೊ 8 ವರ್ಷ ಆದ್ಮೇಲೆ ಇಬ್ರು ಕೂಡ ಒಂದು ಸ್ಥಾನಕ್ಕೆ ಬಂದು ಇಬ್ರು ಕೂಡ ಹೇಳ್ಕೊಂಡು ಮದುವೆ ಆದ್ರು. ಸೊ ಈಗ ಅವರು ಎಷ್ಟು ಚೆನ್ನಾಗಿದ್ದಾರೆ. ಸೊ ಈ ರೀತಿಯಾದ ಒಂದು ಪ್ರತಿಭೆಗಳು ಬೇಕು. ಇಬ್ಬರಿಬ್ಬರ ತರನೇ ಕೂಡ ಗಿಲ್ಲಿ ಹಾಗೆ ಕಾವ್ಯ ಶೈವ ಅವರು ಕೂಡ ಯಶ್ ರಾಧಿಕಾ ತರ ಆಗ್ಲಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಆಶಿಸೋಣ. ಸೊ ಇವರಿಬ್ಬರ ಪ್ರೀತಿ ಬಗ್ಗೆ, ಸೊ ಇವರಿಬ್ಬರ ಬಗ್ಗೆ ನಿಮ್ಗೆ ಅನಿಸ್ತು ಅನ್ನೋದನ್ನ ದಯವಿಟ್ಟು ತಪ್ಪದೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ಸಿಗೋಣ. ಅಲ್ಲಿವರೆಗೂ ಬಾಯ್.